ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆಯಿತು. ದಿನಾಂಕ ನಿಗದಿಯಾಗಿತ್ತು. ನಮ್ಮ ಚುನಾವಣಾಧಿಕಾರಿಯಾದಂಥ ಬಿ ಆರ್ ಶಿವಶಂಕರ್ ಅವರು ಸುಮಾರು ಒಂದು ತಿಂಗಳಿಂದ ಈ ಚುನಾವಣೆಯನ್ನು ತುಂಬ ನಾಜೂಕಾಗಿ ಜವಾಬ್ದಾರಿಯಿಂದ ಮಾಡಿಕೊಂಡು ಬಂದು ಈ ಚುನಾವಣೆಯನ್ನು ನಡೆಸ್ಕೊಟ್ಟಿದ್ದಾರೆ. ಇವತ್ತು ಅಧ್ಯಕ್ಷರಾಗಿ ಸರ್ವಸಮ್ಮತದ ಅಭ್ಯರ್ಥಿಯಾಗಿ ನಮ್ಮ ಮಾನ್ಯ ಗಂಗಿರೆಡ್ಡಿ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಹೇಳಬೇಕು. ಅದೇ ರೀತಿ ಉಪಾಧ್ಯಕ್ಷರಾಗಿ ನಮ್ಮ ಯುವ ನಾಯಕರಾದಂಥ MS ಮಂಜುನಾಥ್ ಅವರು ಆಯ್ಕೆಯಾಗಿದ್ದಾರೆ. ಇವರ ಆಯ್ಕೆಗೆ ಸಹಕರಿಸಿದಂಥ ಎಲ್ಲ ನಾಯಕರಿಗೂ ಎಲ್ಲರಿಗೂ ಧನ್ಯವಾದಗಳಂತ ಅವ್ರಿಗೂ ಶುಭಾಶಯಗಳನ್ನು ಹೇಳಕ್ಕೆ ಬಯಸ್ತೀನಿ. ಏನು ದಿನ ಗುರುವಾರ ತಾಲೂಕಿನಲ್ಲಿ ಚುನಾವಣೆ ನಡೀತವೆ. ಅದರಲ್ಲಿ ಉಪಾಧ್ಯಕ್ಷರಾಗಿ ನಮ್ಮೆಲ್ಲ ನಾಯಕರು, ವಿಶೇಷವಾಗಿ ನಮ್ಮ ಕೋಲಾರ ಶಾಸಕರಾಗಿ ಮಂಜಣ್ಣವರು, ಆದಿನಾರಾಯಣವರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲರೂ ಕೂಡ ನಮ್ಮೆಲ್ಲರೂ ಡೈರೆಕ್ಟರ್ ಕೂಡ ಒಮ್ಮತದಿಂದ ನನ್ನ ಆಯ್ಕೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಬ್ಯಾಂಕಿನ ಅಭಿವೃದ್ಧಿಗಾಗಿ ಸಂಸ್ಥೆ ಅಂತ ಕೂಡ ಎಲ್ಲ ಹಿರಿಯರಿದ್ದಾರೆ. ಈಗ ಅವರೆಲ್ಲ ಮಾರ್ಗದರ್ಶನ ತಗೊಂಡು ಈಗ ಒಬ್ಬೊಬ್ಬರು 2-3 ಸಲ ಆಗಿರ್ತಕ್ಕಂಥ ಡೈರೆಕ್ಟರ್ಸ್ ಇದ್ದಾರೆ. ಅವರೆಲ್ಲರ ಮಾರ್ಗದರ್ಶನಂತೆ ಕೂಡ ನಾವೆಲ್ಲ ಕೂಡ ನಡ್ಕೊಳ್ತೀವಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ. ಟೋಟಲ್ 15 ಜನ ಇದ್ದಿತ್ತು. ಅದರಲ್ಲಿ ನಾಮನಿರ್ದೇಶನವಾಗಿ ನಮ್ಮ ಆಲೂರು ಶಿವಣ್ಣನವರನ್ನು ಮಾಡಿದ್ದೇವೆ. ಇನ್ನು ನಮ್ಮ ಸ್ನೇಹಿತರುಗಳು ಅವರು 5 ಜನ ಬರಬೇಕಾಗಿತ್ತು, ಅವ್ರು ಬರಲಿಲ್ಲ. ಕರೆದಿದ್ದೀವಿ ಬಟ್ ಅವ್ರು ಬರಲಿಲ್ಲ. ಈಗ ತಾನೇ ಎಲೆಕ್ಷನು ಅವಿರೋಧವಾಗಿ ನನ್ನನ್ನು ನಮ್ಮ ನಾಯಕರುಗಳು, ನಮ್ಮ ಸಹ ನಿರ್ದೇಶಕರುಗಳು, ನಮ್ಮ ಸ್ನೇಹಿತರು ಎಲ್ಲರೂ ನನ್ನನ್ನು ಒಟ್ಟಿಗೆ ಸೇರಿಸಿ ಅವಿರೋಧವಾಗಿ ನನಗೆ ಅಧ್ಯಕ್ಷರಾಗಿ ಬಂದು ಮಾಡಿಕೊಟ್ಟಿದ್ದಾರೆ. ಮುಂದೆ ನಾನು ಇದನ್ನು ಅಭಿವೃದ್ಧಿಪಡಿಸಲಿಕ್ಕೆ ಪ್ರಯತ್ನ ಮಾಡಿ ಮಾಡ್ತೀನಿ. ಒಂದು ಸನ್ಮಾನ, ಅದ್ರ ಜೊತೆಗೆ ಇವತ್ತು ಫೆಬ್ರವರಿ 2ನೇ ತಾರೀಕು ಅವರ ಹುಟ್ಟುಹಬ್ಬದ ದಿನಾಚರಣೆ. ಇಲ್ಲ, ಆ ನಗು ಯಾರಿಗೂ ಬರಲ್ಲ ಸರ್. ನೋವು ಕಾದಿದೆ, ರಾಜ ನೋವು, ಖುಷಿ ನೋವು, ರಾಜ ನೋವು. ನಮ್ಮ ಮುಳಬಾಲ್ ತಾಲೂಕಿನ ಸಹಕಾರಿ ಕ್ಷೇತ್ರದಲ್ಲಿ ಪ್ರತಿಷ್ಠಿತವಾದಂಥ ಕ್ಷೇತ್ರ PCRD ಬ್ಯಾಂಕ್. ಈ PCRD ಬ್ಯಾಂಕ್ಗೆ ಇದೀಗ ತಾನೇ ಚುನಾವಣೆ ನಡೆಯಿತು. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಗಂಗಿರೆಡ್ಡಿ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದೆವು. ಉಪಾಧ್ಯಕ್ಷರನ್ನಾಗಿ ನಮ್ಮ ಮಂಜುನಾಥ್ ಅವ್ರನ್ನ ಮಾಡಿದ್ವಿ. ಇದಕ್ಕೆ ನಮ್ಮ ಪಕ್ಷದಿಂದ 10 ಜನ ಆಯ್ಕೆ ಆಗಿದ್ರು. 10 ಜನ ಬೆಂಬಲವನ್ನು ಸೂಚಿಸಿರ್ತಾರೆ, ಬೆಂಬಲಿಸಿರ್ತಾರೆ. ಈಗ ನಮ್ಮ ಅಭ್ಯರ್ಥಿಯನ್ನ ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನದಂತೆ ಶ್ರೀಯುತ ಗಂಗಿರೆಡ್ಡಿ ಅವ್ರನ್ನ ಆಯ್ಕೆ ಮಾಡಿದ್ವು. ಅದಕ್ಕೆ 10 ಜನ ಸಹ ಬೆಂಬಲಿಸಿ ಇದು ಮಾಡಿದ್ದಾರೆ. ಅದಕ್ಕೆ ತಕ್ಕಂಗೆ ವಿರೋಧ ಪಕ್ಷದವರು ಕೂಡ ಅಭ್ಯರ್ಥಿಯನ್ನು ಹಾಕದೆ ನಮ್ಗೆ ಸಹಕರಿಸಿದ್ದಾರೆ. ಅವಿರೋಧವಾಗಿ ಆಯ್ಕೆಯಾಗಿದ್ದೀವಿ. ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಅವರು ಕೂಡ ಅವಿರೋಧವಾಗಿ ಆಯ್ಕೆ ಆಗಿರೋದಕ್ಕೆ ಅಭಿನಂದಿಸ್ತಾ ಇದ್ದೀವಿ. ಶ್ರೀಕಾರ್ಡ್ ಬ್ಯಾಂಕಿನ ಎಲೆಕ್ಷನ್ನಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಎಲ್ಲ ಮುಖಂಡರ ಸಹಕಾರದಿಂದ ಮತ್ತು ನಮ್ಮ ಪ್ರಧಾನಮಂತ್ರಿಯವರ ಸಹಕಾರದಿಂದ ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಿನೇಷನ್ಗೆ ಆಯ್ಕೆ ಮಾಡಿದ್ದೀವಿ. ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಡೈರೆಕ್ಟ್ ಗೆಲ್ಲಬೇಕಾದ್ರೆ ನಮ್ಮ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಮತ್ತು ಶ್ರೀಕಾರ್ಡ್ ಬ್ಯಾಂಕಿನ ಎಲ್ಲ ಸದಸ್ಯರುಗಳು ಬೆಂಬಲದಿಂದ ಇವತ್ತು ಇಲ್ಲಿ ಡೈರೆಕ್ಟರ್ ಆಗಿರೋದಕ್ಕಿಂತ ಫಸ್ಟು ಅವರಿಗೆ ಅಭಿನಂದನೆಗಳನ್ನು ನಾವು ನಮ್ಮ ಕಾಂಗ್ರೆಸ್ ಪಕ್ಷವಾಗಿ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಯಾಕಂದರೆ ಅವರೆಲ್ಲ ನಮ್ಮನ್ನು ಆರಿಸಿ ಕಳಿಸಿದ್ದಕ್ಕೆ ಇಲ್ಲೆಲ್ಲ ಇವರು ಈಗ ಡೈರೆಕ್ಟರ್ ಆಗೋಕ್ಕೆ ಒಂದು ಅವಕಾಶ ಆಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಮಂಜಣ್ಣ ಹೇಳಿದಂಗೆ
ಎಲ್ಲ ಯುವಕರು ಎಲ್ಲ ಕ್ಷೇತ್ರದಲ್ಲೂ ಇನ್ನು ಬರಬೇಕು. ನಾವು ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಯುವಕರಿಗೆ ಇನ್ನೂ ಹೆಚ್ಚಿನ ಆದ್ಯತೆ ಕೊಡ್ತೀವಿ.